ಈಗ ಮರಿಗಳೆಲ್ಲ ನೋಡಿ ಕಡಲೆಪುರಿ ಮತ್ತು ಅಂಬ್ಲಿ ಕೊಡ್ತಾರೆ. ಎಲ್ರಿಗೂ ಅಂಬ್ಲಿ ಕೊಡ್ತಾರೆ. ಇಷ್ಟು ಜನ ಬಂದ್ರೂ 500 ಜನ 600 ಜನ ಬಂದ್ರೂ ಅಂಬ್ಲಿ ಕೊಡ್ತಾರೆ. ಯಾಕೆಂದರೆ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಕಾಯಿಸ್ಬಿಟ್ಟಿಟ್ಟಿದ್ದಾರೆ. ಎಲ್ಲರೂ ಅಂಬ್ಲಿ ಕುಡಿಬೇಕು ಅಂತ ಎಲ್ಲರೂ ಅಂಬ್ಲಿ ಕುಡಿದು ಈಗ ದೇವ್ರ ಮರಿ ಕಡಿಯೋಕ್ಕೆ ಅಂತ 5 ಮರಿ ನೋಡಿ 2 ವಾತ 2 ಟಗರು ಇಟ್ಕೊಂಡು ನಿಂತಿದ್ದಾರೆ. ಮತ್ತು 4 5 ಅಲ್ಲಿ ಒಂದು ಒಪ್ಪಿಸಿದ್ರಲ್ಲ ಅದು ಬಿಟ್ಟು ಇವಾಗ 4 ಒಪ್ಪಿಸ್ತಾ ಇದ್ದಾರೆ. ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ. ಈಗ ಈಗೆಲ್ಲ ಪೂಜೆಗೆಲ್ಲ ಆಗಿದೆ. ಈಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ ಎಲ್ಲ ನೀಟಾಗಿ ಕಟ್ ಮಾಡೋಕ್ಕೆ ಸಿಗಿತಾ ಇದ್ದಾರೆ ಅಂತ 4 ಮರಿನೂ ಹಿಡ್ಕೊಂಡು ಸಿಗಿತಾ ಇದ್ದಾರೆ ನೋಡಿ. ಕಟ್ ಮಾಡೋಕ್ಕೆ ಅಂತ ಎಷ್ಟು ಜನ ನಿಂತಿದ್ದಾರೆ ನೋಡಿ. ಈಗೆಲ್ಲ ಕಟ್ ಮಾಡಿ ಆಗಿದೆ ನೋಡಿ. ಇವಾಗ ಅಡುಗೆ ಕೂಡ ರೆಡಿಯಾಗಿದೆ. ಅವರು ಅಡುಗೆ ಏನು ಮಾಡಲ್ಲ, ಅದು ಸಾಂಬಾರು ಮತ್ತು ಅನ್ನ ಮತ್ತು ಒಂದು ಸ್ವಲ್ಪ ಗೊಜ್ಜು ಮಾಡಿಬಿಟ್ಟು ಒಂದು ಸ್ವಲ್ಪ ರೈಸ್ ಹಾಕ್ತಾರೆ. ಅವ್ರ ಕಡೆ ಜಾಸ್ತಿ ರೊಟ್ಟಿ ಒಂದು 2,500 3 ಸಾವಿರಕ್ಕೆ ರೊಟ್ಟಿಗೆ ಹೇಳಿದ್ದಾರೆ ಮಿಷಿನಿಗೆ. ರೊಟ್ಟಿ ತೊಗೊಬಂದು ಇವಾಗ ಸಾಂಬಾರಲ್ಲಿ ಮತ್ತು ಮಟನಲ್ಲಿನೇ ತಿನ್ನೋದು ರೊಟ್ಟಿನ. ಆ ಕಡೆ ಎಲ್ಲ ಮುದ್ದೆ ಮಾಡಲ್ಲ ಮತ್ತು ರೈಸು ಜಾಸ್ತಿ ತಿನ್ನಲ್ಲ, ಬರೀ ಅಲ್ಲಿ ರೊಟ್ಟಿನೇ ಜಾಸ್ತಿ ತಿನ್ನೋದು. ಅದಕ್ಕೆ ಅವರು 3,000 2,500 ರೊಟ್ಟಿಗೆ ಹೇಳಿದ್ದಾರೆ. ರೊಟ್ಟಿ ಎಲ್ಲ ಬಂದಿದೆ ನೋಡಿ. ಊಟಕ್ಕೆ ಎಷ್ಟು ಜನ ಇದ್ದಾರೆ ಅಂತ ಊಟ ಎಲ್ಲ ಆಗ್ತಾಯಿದೆ ಅಂತೆ. ಮತ್ತು ಇವ್ರ ಕಡೆ ಸಂಪ್ರದಾಯ ಏನಪ್ಪ ಅಂದರೆ ಫಸ್ಟು ಗಂಡಸ್ರು ಊಟ ಮಾಡಬೇಕು, ಆಮೇಲೆ ಹೆಂಗಸ್ರು ಊಟ ಮಾಡಬೇಕು ನೋಡಿ. ಫಸ್ಟು ಗಂಡಸ್ರು ಎಲ್ಲ ಊಟ ಮಾಡ್ತಾ ಇದ್ದಾರೆ, ಹೆಂಗಸ್ರೆಲ್ಲ ಇಲ್ಲಿ ಕೂತಿದ್ದಾರೆ. ಫಸ್ಟ್ ಅವ್ರದ್ದು ಊಟ ಆಗಲಿ, ಆಮೇಲೆ ನಾವು ಊಟ ಮಾಡಿ ದೇವ್ರು ಕಳಿಸಿ ಆಯಿತು. ಇವಾಗ ನಾವು ಹೊರಟಿರೋದಕ್ಕೆ ನಮಗೂ ಅರ್ಶಿನ ಕುಂಕುಮ ಕೊಟ್ಟು ಸ್ಯಾರಿ ಕೊಟ್ಟು ಮತ್ತು ನಮ್ಮನೆಗೆ ಟವಲ್ಲು ಒಂದು ಟೋಪಿ ಅವ್ರ ಸಂಪ್ರದಾಯ ಏನಿದೆ ಅದು ಕೊಟ್ಟು ನಮ್ಮನ್ನು ಕಳಿಸಿದ್ದು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಮತ್ತು ನಿಮ್ಮ ಫ್ರೆಂಡಿಗೆ ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್.